ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಬಿಟ್ಟಿ ಊಟ ಬಿಟ್ಟಿ ಊಟ ಅಯ್ಯ ಬಿಟ್ಟಿ ಊಟ 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 ಬಿಟ್ಟಿ ಊಟ. ನಿನಗೆ ಬಿಟ್ಟಿ ಊಟ ಹಾಕುವಂತ ತುಟ್ಟಿ ವ್ಯಕ್ತಿ ಯಾರ? ಇದಂತಿಂತ ಊಟ ಅಲ್ಲ ಕಣೋ, ಸ್ಟಾರ್ ಹೋಟ್ಲು ಊಟ. 99 ಜನಕ್ಕೆ ಊಟ ಹಾಕಿದ್ಮೇಲೆ 100ನೇ ಊಟನ ಬಿಟ್ಟಿಯಾಗಿ ಹಾಕ್ತಿದಾರ ಕಣೋ. ಬಿಟ್ಟಿ ಊಟ ಬಿಟ್ಟಿ ಊಟ. ಅವ್ರು ಯಾರೋ ಅಲ್ಲಿ ಬಿಟ್ಟಿ ಊಟ ಹಾಕ್ತಾರೆ ಅಂತ ಅದನ್ನ ತಿನ್ನೋದಕ್ಕೆ ನೀವು ಮನೆಯಲ್ಲಿ ಇಷ್ಟೊಂದು ಸಂಭ್ರಮ ಪಡ್ತಾ ಇದ್ರಲ್ಲ. ಲೇ, ನಿನ್ನ ಕೊನೆ ಊಟ ಯಾವತ್ತಂತ ಹೇಳ್ಬಿಡ. ಆವತ್ತು ದಿವಸ ಒಂದು 10 ಜನ ಬಡಬಗ್ರನ್ನ ಮನೆ ಕರೆಸಿ ನಿನ್ನ ಹೆಸರಲ್ಲಿ ಅವ್ರಿಗೆಲ್ಲ ಬಿಟ್ಟಿ ಊಟ ಹಾಕ್ಸ್ಬಿಡ್ತೀನಿ. ಪದ್ದು ಬಗ್ಗೆ ಟೀಸ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು ಸುಮ್ಮನೆ ಇರದೆ, ಏನ್ ಆಡೋ ಮಾತುಗೊಂಡು ಅರ್ಥ ಪಡ್ಬೇಡ್ರಿ. ಅಲ್ಲ, ಅಲ್ಲಿ ಯಾರೋ ಬಿಟ್ಟಿ ಊಟ ಹಾಕ್ತಾರಂತ ಇವನು ಮನೆಯಲ್ಲಿ ಈ ತರ ಖುಷಿ ಪಡ್ತಾ ಇದ್ದಾನಲ್ಲ. ಇವನು ಈ ಮನೆಗೆ ಬಂದು ಸೇರ್ಕೊಂಡಾಗಿಂದ ನಾನು ತಂದು ಹಾಕ್ತಾನೆ ಇದ್ದೀನಿ, ಇವನು ತಿಂದು ತೇಗ್ತಾನೆ ಇದ್ದಾನೆ. ಒಂದು ಲೇ, ಒಂದ್ ದಿವಸ ಈ ತರ ಖುಷಿ ಪಟ್ಟಿದೀಯ? ನೀನ್ ಹಾಕೋ ಊಟಕ್ಕೂ ಸ್ಟಾರ್ ಹೋಟ್ಲಲ್ಲಿ ಸಿಗೋ ಊಟಕ್ಕೂ ವ್ಯತ್ಯಾಸ ಇದೆ ಕಣ. ನವಿಲ್ನ ನೋಡಿ ಕೆಂಬುತ್ತ ಕುಡಿಬಾರ್ದು. ಆಟ್ಬಿಡ್ತೀನಿ. ಲೇ, ಏನು ತಿನ್ನೋದಕ್ಕೆ ಈ ಭೂಮಿ ಮೇಲೆ ಜನ್ಮ ತಾಳಿದೀಯನ ನೀನು? ಅಲ್ಲದೆ ಈ ಮನೆಗೆ ಬಂದು ಸೇರ್ಕೊಂಡಾಗಿಂದ ನಿನ್ನಿಂದ ನನಗೆ ಏನು ಉಪಯೋಗ ಆಗಿದೆ? ಏನು ಯಜಮಾನ್ರೆ, ಇನ್ನೊಬ್ರನ್ನ ಬಿಟ್ಬಿಟ್ರಲ್ಲ. ಈ ಮಹಾಶಯ ಇರ್ತಾನೆ ಅಲ್ಲ, ಈ ಮೆಂಡ್ರವನ್ನ ಇವ್ರಿನ ಮನೆಗ್ ಕಾಲು ಇಟ್ಟಾಗಿಂದ ಇವರಿಂದ ಈ ಮನೆಯಲ್ಲಿ ಯಾರಿಗಾದ್ರೂ 5 ಪೈಸೆ ನಾವು ಬಾಯ್ ಬಿಟ್ಟು ಹೇಳಿದ್ರು. ಇವ್ರಿಗೆ ಬರೀ ಬಣ್ಣ ಮಾಡ್ಕೊಳ್ಳೋಕೆ ದುಡ್ಡು ಕೊಟ್ಟು ನಾವು ಬಡವ ಆಗು. ಅಭಿ, ಡೋಂಟ್ ಟಾಕ್ ರವಿಶ್. ಚಂಪಾ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೇನೆ. ನೋಡ್ತಾ ಇವತ್ತಲ್ಲ ನಾಳೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು MLA ಆಗಿ ಕರ್ನಾಟಕದ ಮೊಟ್ಟ ಮೊದಲ ಲೇಡಿ ಮುಖ್ಯಮಂತ್ರಿ ಆಗಿ ನಾನು ಅಮೆರಿಕ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆಮೇಲೆ ನನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಸೌಟ್ ಇಟ್ಕೊಂಡು ಅಡ್ಗೆ ಮನೆಗೆ ಹೋದೆ. ನೀವು ಆದಷ್ಟು ಬೇಗ ನಿಮ್ ಯೋಗ್ಯತೆ ತಿಳ್ಕೊಂಡು ಸೌಟ್ ಇಟ್ಕೊಂಡು ಅಡ್ಗೆ ಮನೆಗೆ ಬಂದ್ರೆ ಅಡ್ಗೆ ಬೇಯಿಸ್ತೀರಾ, ಇಲ್ಲ ಅಂದ್ರೆ ಮೂತ್ರ ತಿಕ್ತೀರಾ. ವಿಟ್ಲ, ಹೊಸ 5 ಸ್ಟಾರ್ ಹೋಟ್ಲು ಉದ್ಘಾಟನೆ ಆಗ್ತಾ ಇದೆ ಕಣ. ಅದ್ರ ಪ್ರಯುಕ್ತವಾಗಿ 99 ಜನಕ್ಕೆ ಊಟ ಹಾಕಿದ್ಮೇಲೆ 100ನೇ ಊಟನ ಬಿಟ್ಟಿ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಮನೇಲಿರೋರಿಗೆ ಸಾಕಾಗೋಯ್ತು ಪಾರ್ಸಲ್ ಮಾತು ಕಳಿಸ್ತಾರಂತ. ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಏನಂತ ಹೇಳ? ಒಂದ್ ಕೆಲಸ ಮಾಡ, ಒಂದ್ 15 ಜನ ಅಂತ ಹೇಳು. ಮಧ್ಯಾಹ್ನಕ್ಕಾಗಿ ಮಿಕ್ಕಿದ್ರೆ ರಾತ್ರಿನೂ ಅದೇ ಊಟ ಮಾಡೋಣ. ಈಗಲೇ ಕ್ಯೂನಲ್ಲಿ ನಿಂತ್ಕೊಂತೀನಿ. ಆಲ್ ದ ಬೆಸ್ಟ್ ಕಣೋ. ಆಲ್ ದ ಬೆಸ್ಟ್ ಕಣೋ. ಊಟ ನೀಟಾಗಿ ಕಟ್ಟಿಸ್ಕೊಂಬ. ಹೋಗ್ತಾ ಒಂದ್ ಪಂಚೆ ತಗೊಂಡ್ ಹೋಗೋ. ಅತ್ತವ್ರೆ, ಪದ್ದು ಪಂಚೆ ತಗೊಂಡ್ ಹೋಗೋದಿಕ್ಕೆ ಅವ್ನ ಊಟಕ್ಕೆ ಹೋಗ್ತಿರೋದು ಮಠಕ್ಕಲ್ಲ, 5 ಸ್ಟಾರ್ ಹೋಟ್ಲಿಗೆ. ಅಲ್ಲೋ, ಯಾವುದೇ ಕಾರಣಕ್ಕೂ ಮನೆ ಊಟ ಮಾಡಕ್ ಹೋಗ್ಬೇಡ. ಮನೆ ಊಟ ತಿಂದು ನಾಲ್ಗೆಲ್ಲ ಮರಗಟ್ಟೋಗಿದೆ. 5 ಸ್ಟಾರ್ ಹೋಟ್ಲಿಂದ ಸಕ್ಕತ್ತಾಗಿರೋ ಊಟ ಬರ್ತಾ ಇದೆ. ಏನಪ್ಪಾ, ಊಟ ಬರೋದು ಗ್ಯಾರಂಟಿ ತಾನೆ? ಪದ್ದು ಹೋಗಿದ್ದಾನೆ, ಅವನು ಗಡಗ್ದಾಗ ತಿಂದು ಮನೆ ಮಂದಿಗೆಲ್ಲ ಊಟ ತಂದೆ ತರ್ತಾನೆ. ಅಂದ್ರೆ ಅಲ್ಲ ಕಣ್ರಿ, ಆ 100ನೇ ಊಟನ ಬಿಟ್ಟಿಯಾಗ ಹಂಚ್ತೀವಿ ಅಂತ ಅವ್ರು ಪೇಪರ್ಗೆ ಹಾಕ್ಸಿದ್ದಾರೆ ಅಂದ ಮೇಲೆ ಪದ್ದಪ್ಪಂತಾರ್ರೆ ಒಂದು 1000 ಜನ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ ಕಣ್ರಿ. ಈ ಹೊಸ ಸಿನಿಮಾ ರಿಲೀಸ್ ಆದಾಗ ಅದ್ರ ಟಿಕೆಟ್ ಬೇಕು ಅಂತ ಹಿಂದಿನ ರಾತ್ರಿ ಅಭಿಮಾನಿಗಳು ಕ್ಯೂನಲ್ಲಿ ನಿಂತಿರ್ತಾರಲ್ಲ, ಹಂಗೆ ಅಲ್ಲೇನು ಊಟ ಸಿಕ್ಕುತ್ತೋ ಇಲ್ವೋ. ನೆಟ್ಟು ಊಟ ಮಾಡಿದಾಳೆ, ಬನ್ನಿಪಾ ಕೂತ್ಕೊಂಡು ತಿನ್ನಿಪ್ಪ. ಆ ಕಾಗೆ ಊಟ ತರುತ್ತೆ ಅಂತ ಈ ಗೂಬೆಗಳು ಕಾಯ್ಕೊಂಡು ನಿಂತ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅನುಭವಿಸಿ. ಪದ್ದಪ್ಪ ಏನಾದ್ರು ಕಾಲಿ ಕೈನಲ್ಲಿ ಬಂದು ಊಟ ಇಲ್ಲ ಅಂತ ಹೇಳಿದ್ರೆ ನನ್ನೊಂದು ಅಗಳು ಬಡ್ಸಲ್ಲ. ಏನಾಯ್ತು? ಅದು ಬೆಳಗ್ಗೆಯಿಂದ ಒಂದೇ ಸಮಯ ಲೆಕ್ಕ ಬರ್ನಲ್ಲ, ಬೆರಳುಗಳೆಲ್ಲ ನೋವ್ತಾ ಇದೆ ಕಣ, ಕಲ್ಸಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಉಟ್ಕೊಂತಿದ್ಯಲ್ಲ ಯಜಮಾನ್ರೆ. ಹೋಗ್ಲಿ ಬಿಡಿ, ನಾನೇ ಕಲ್ಸಿ ನಿಮಗ್ ತಿನ್ನಿಸ್ತೀನಿ. ಅಷ್ಟ್ ಮಾಡೆ. ಜಾಜಕ್ಕೆ ಅಯ್ಯೋ ಬನ್ರಿ. ಮೈ ಗಾಡ್, ವಿಟ್ಲ, ವೈ ಆರ್ ಯು ಶೌಟಿಂಗ್? ವಾಟ್ ಹ್ಯಾಪನ್? ನನ್ನನ್ನೇ ಕೇಳ್ತೀರ? ಅಲ್ಲಿ ನೋಡಿ ಫೀಡಿಂಗು. ಮೈ ಗಾಡ್, ಚಂಪಾ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿನ್ ಕೆಲಸ ಏನೇ? ಅಡ್ಗೆ ಮಾಡ್ಬೇಕು, ಬಡಿಬೇಕು ಅಷ್ಟೇ. ಅದು ಬಿಟ್ಟು ನನ್ನ ಹಬಿಗೆ ಊಟ ತಿನ್ನಿಸ್ದಾಗಿಲ್ಲ. ನೀನ್ ಯಾರೇ? ಏನಮ್ಮ ನನ್ನ ಮುದ್ದಿನ ಸೊಸೆ, ಮೊದಲು ನೀನು ಯಾರು ಅಂತ ನನಗೆ ಹೇಳು. ಯಾವತ್ತಾದ್ರೂ ನಿನ್ನ ಗಂಡನಿಗೆ ಪ್ರೀತಿಯಿಂದ ಊಟ ತಿನ್ಸಿದೀಯಾ? ಲೂಬು ಕಳ್ಕೊಂಡೋಗಿ ಜೋ ತಟ್ಟಿದೀಯಾ? ಕೈ ಹಿಡ್ಕೊಂಡು ಹನಿಮೂನ್ ಎಗರಿದೀಯಾ? ಏನು ಇಲ್ಲ ಅಂದ್ಮೇಲೆ ನಿನಗೂ ಈ ಮನೆಗೂ ಏನ್ ಸಂಬಂಧ? ಅತ್ತೆ, ಅವ್ರು ಮಾಡ್ತಿರೋ ಅಷ್ಟು ಕೆಲಸನ ನಾನ್ ಮಾಡ್ತೀನಿ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಯಜಮಾನ್ರ ಊಟ ಮಾಡಿಸಿ ಅಡ್ಗೆ ಮನೆಗೆ ಕರ್ಕೊಂಡು ಹೋಗಿ ಜೋ ತಟ್ಟಿ ಮಲ್ಗಿಸ್ಬಿಡ್ತೀನಿ.
ರಬ್ಬಿಶ್. ಚಂಪ ಕಮ್ ದೇ ಸೈಡ್. ಯಜಮಾನ್ರು ಊಟ ಮಾಡ್ತಾರೆ ಕಾಣಿಸ್ತಾ ಇಲ್ವಾ? ನಾನೇ ಅವ್ರಿಗೆ ಊಟ ಮಾಡ್ತೀನಿ, ಬಾರೆ ಕಡೆ ಬರ. ಅತ್ತೆ ಏನಾಯ್ತು? ಪಾಪಿ ಬೆರಳನ್ನ ಬೈಟ್ ಮಾಡ್ಬಿಟ್ರು. ಏನಮ್ಮ ಗಂಡ ಕಚ್ಚದ ಅಂತ ಎಲ್ಲರಿಗೂ ಹೇಳ್ಕೊತಿಯಲ್ಲ, ನಾಚಿಕೆ ಆಗಲ್ಲ? ಅಲೋ ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ ಊಟ 100ನೇ ಊಟ ಸಿಕ್ತಾ? ಓಕೆ ಬಾಯ್. ಏನಂತಪ್ಪ? ಪದ್ದುಗೆ 100ನೇ ಊಟ ಸಿಕ್ತಂತೆ. ಪಾರ್ಸಲ್ ಸಿಕ್ಕಾಪಟ್ಟೆ ಭಾರ ಇದಂತೆ. ನಾನು ಒಬ್ಳಿಗೆಲ್ಲ ಹೊರಕ್ಕಾಗಲ್ಲಪ್ಪ ಅಂದ. ಹೋಗ್ಬರೋಣ. ಅಭಿ ನೋಡಿದ್ರ ನಮ್ ಪದ್ದು ಟ್ಯಾಲೆಂಟ್ ನ. ತಾನು ಊಟ ಮಾಡಿದ್ದು ಅಲ್ದೆ ನಮ್ಗೆಲ್ರಿಗೂ ಪಾರ್ಸಲ್ ತಗೊಂಡ್ ಬರ್ತಾ ಇದ್ದಾನೆ. ಇಂತ ಹುಡುಗ ಮತ್ತೆ ಸಿಗಕ್ ಸಾಧ್ಯನಾ? ಇವ್ರಿಗೆ ಲೇಡೀಸ್ ಫಿಂಗರ್ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ. ನಿಮ್ಗೆ ಇಷ್ಟ ಅಲ್ವಾ? ಇನ್ನು ಎಷ್ಟೊತ್ತು ಅಂತ ಕಾಯ್ತೀಯಮ್ಮ, ಈಗಲೇ ಬಿಳಿಸ್ಕೊಂಡು ಹೋಗಿದೀಯಾ? ಟೈಮ್ ಸರಿಯಾಗಿ ತಿನ್ನಿಲ್ಲ ಅಂದ್ರೆ ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಮತ್ತೆ ನಾನು 5 ಸ್ಟಾರ್ ಹೋಟ್ಲಿಂದ ಬರೋ ಫುಡ್ ಅನ್ನೇ ತಿಂತೀನಿ. ನನಗೂ ಈ ಮನೆ ಊಟ ಮಾಡಿ ಮಾಡಿ ಬೇಜಾರಾಗ್ಬಿಡಿದೆ. ಚಂಪ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆಯಮ್ಮ. ಬೆಂಡೆಕಾಳು ಹುಳಿ, ಲೇಡೀಸ್ ಫಿಂಗರ್ ಸಾಂಬಾರು, ತೊಂಡೆಕಾಯಿ ಪಲ್ಯ ಇವೆರಡನ್ನು ಬಿಟ್ಟು ಇವಳಿಗೆ ಬೇರೆ ಏನಾದ್ರು ಮಾಡೋಕ್ ಬರುತ್ತಾ? ಸರಿ ಹಾಗಿದ್ರೆ ಆ ಪದಪ್ಪ ಸ್ಟಾರ್ ಹೋಟ್ಲಿಂದ ತರ್ತಾನಲ್ಲ ಅದನ್ನೇ ರಾತ್ರಿಗೂ ಮಾಡಿಕೊಳ್ಳಿ. Oh my God, food ಬಂತು. ಮತ್ತು ವಾಟರ್ ಫುಡ್ ತಗೊಂಡ್ಬರ್ತೀನಿ ಅಂತ ಮನೆಯಿಂದ ಆಚೆ ಹೋದನು ಡೆಡ್ ಬಾಡಿ ಆಗಿ ಮನೆ ಒಳಗೆ ಬರ್ತಿದೀಯಲ್ಲ. ಫುಲ್ ಡೆಡ್ ಆಗ್ಬಿಡಿದಾನ. ಗೊತ್ತಿತ್ತು ಕಣ್ಣ, ಇದು ಹಿಂಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು ಕಣ್ರಲ್ಲೇ. ಪದಪ್ಪಲ್ಲೇ ಯಾವ್ದೋ ಯಾತ್ರೆಗೋ ಇಲ್ಲ ಪಾತ್ರೆಗೆ ಹೋಗ್ಬಿಟ್ಟು ಕಾಲ್ಬೂದಿಗೆ ಸಿಕ್ಕಿ ಸತ್ತೋಗಿದ್ರೆ ಇನ್ನು ಸಾವಿರದ ಗರಟೆ ಬರ್ತಿತ್ತು ಕಣ. ಹೋಗಿ ಹೋಗಿ ಅವನ ಕಾಂಜಿ ಪಿಂಜಿಗಳ ಕಾಲಿಗೆ ಸಿಕ್ಕಿ ಸತ್ತೋಗ್ಬಿಟ್ಟಲ್ಲೋ. ಅಳಿಯದ್ರೆ ಹೇಳಿ ಕೇಳಿ ಬರೀ ನೀರು ತುಂಬಿಕೊಂಡ್ರೆ ದೇಹ ಕಣಪ್ಪ. ಜಾಸ್ತಿ ಹೊತ್ತು ಇಟ್ಬಿಟ್ಟು ಅಳ್ಸೋಗ್ಬಿಡುತ್ತೆ. ಇನ್ನ ಬದುಕಿದ್ದೀನೋ. ಸಾವಲ್ಲೂ ನಿರಾಶೆ ಮಾಡ್ಬಿಟ್ಟಲ್ಲೋ. ಯಾಕಪ್ಪ ಗಾಡಿ ಮೇಲೆ ಒಳ್ಳೆ ಬಾಡಿ ತರ ಏರ್ಕೊಂಡ್ಬಂದ್ರಿ? ಅದು ಹುಳ ಹುಟ್ಟೆ ಕಟ್ಬಿಡುತ್ತೆ, ಏನಾರು ಹೊಚ್ಚೋ ಅಂತ ಸಿಕ್ಕಿದ್ದಿದೆ, ಇದನ್ನೇ ಹೊತ್ಬಿಟ್ಟೆ. ಅಂತದ್ ಏನ್ರಪ್ಪ ಆಯ್ತು? ಅಣ್ಣಯ್ಯ ಪಾಪ ಪದ್ದು ಹೊಟ್ಟೆ ಹಸ್ಕೊಂಡು ಕ್ಯೂ ಅಲ್ಲಿ ಕಾಯ್ತಿದ್ನಂತೆ. 99 ಜನ ಊಟ ಮಾಡ್ಕೊಂಡು ಹೋದ್ರಂತೆ. ಇವನೇ 100ನೇ ಅವನು. ಇನ್ನೇನು ಬಿಟ್ಟಿ ಊಟ ಮಾಡೋಣ ಅಂತ ಹೋಟ್ಲೊಳಗ್ ಬಲ್ಗಾಲ್ ಇಟ್ಟ. ಅದೆಲ್ಲಿದ್ರು ಏನ್ ಕಥೆನು, 1000 ಜನ ದಪ 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 ಅಂತ ಬಂದ್ರು. ಇವನನ್ನ ಕೆಡವುದ್ರು. ಇವನ ಮೇಲೆ ಎಡಗಾಲಿಟ್ಟು ಒಳಗಡೆ ಹೋದ್ರು. ಇವನ್ ಸೊಂಟ ಮುರಿತು. ಬಿಟ್ಲ ಈ ವಿಷಯ ಮುಂಚೆ ಯಾಕೋ ಹೇಳಿಲ್ಲ? ಅದು ನಿಜ ಹೇಳ್ಬಿಟ್ರೆ ಬಾಡಿನ ಎತ್ತಕೊಂಡು ಹೋಗೋದಕ್ಕೆ ಯಾರು ಹೋಗಲ್ವಲ್ಲ, ಅದಕ್ಕೆ ಗಾಡಿ ತುಂಬಾ ಊಟ ಇದೆ, ನೀನು ಜೊತೆಗೆ ಬಾರೋ ಅಂತ ಇವನೇ ಸುಳ್ಳು ಫೋನ್ ಮಾಡಿದ್ದು. ಏ ಮಗನೇ, ಬೇಗ ಹತ್ಲಿಗೆ ಒಂದು ಡಾಕ್ಟರ್ನ ಕಳಿಸಿ ಮೊದಲು ಇವ್ನ ಸೊಂಟನಲ್ಲಿ ರಿಪೇರಿ ಮಾಡಿಸು. ಪರವಾಗಿಲ್ಲ, ಆಸಾಮಿ ಬದುಕಿದ್ದಾನೆ. ಡಾಕ್ಟರ್ ಡೋಂಟ್ ಟಾಕ್ ನಾನ್ಸೆನ್ಸ್. ಅಲ್ಲ ಪದ್ದು ಡೈ ಆಗಿ ಡೆಡ್ ಆಗ್ಬೇಕಾಗಿತ್ತಾ? ತಿಳ್ಕೊಬೇಡಿ ಅಮ್ಮ, ಈ ರೀತಿ ತುಳಿತಕ್ಕೊಳಗಾದವರು ಬದುಕಿರೋದು ಬಹಳ ಕಷ್ಟ. ಒಳ್ಳೆ ಆನೆ ತುಳಿದಾಗಿದೆ. ಮೊನ್ನೆ ಬನ್ನೇರ್ಘಟ್ಟ ಫಾರೆಸ್ಟ್ ಅಲ್ಲಿ ಯಾರಿಗೋ ಏನೋ ಆಯ್ತಂತಲ್ಲ, ಆ ರೀತಿ ಆಗಿದೆ. ಡಾಕ್ಟ್ರೆ, ಇವನ್ಗೆ ಎಲಿಫೆಂಟ್ ತುಳಿದಿದ್ದಲ್ಲ, ಫ್ರೀ ಮೀಲ್ಸ್ ಊಟಕ್ಕೆ ಅಂತ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರ ಕಾಲ್ ತುಳಿತಕ್ಕೆ ಸಿಕ್ಕಿ ಹಿಂಗಾಗಿದ್ದಾನೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡಿ. ನನಗೆ ಬಾಳಿ ಬದುಕ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಅಲ್ಲಪ್ಪ, ಇಷ್ಟಪ್ಪ ಸೊಂಟ ಇಟ್ಕೊಂಡು ಬದುಕೇನ್ ಮಾಡ್ತೀಯ? ನಾನು ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಡಾಕ್ಟ್ರೆ. ನಿನ್ನ ಸೊಂಟನೇ ಭದ್ರ ಇಲ್ಲ, ನೀನು ಮದುವೆ ಆಗಿ ಏನೇ ಕಿಸಿತೀಯ? ಅವನು ಕಣಪ್ಪದ್ದು ನಿನ್ ಕೈಲಿ ಕದಲಕ್ಕೆ ಆಗ್ತಿಲ್ಲ ಕಣೋ. ಈಗ ಬ್ರೆಡ್ ಮೇಲೆ ಬಸ್ ಹೋಗಿ ಬಂತರ ಊದ್ಕೊಳ್ಳುತ್ತಲ್ಲ, ಆ ತರ ಬಾಡಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಯಾವ ಪಾರ್ಟ್ಸು ಸಿಗ್ತಾ ಇಲ್ಲ. ಮದುವೆ ಆಗಿ ಏನೇ ಮಾಡ್ತೀಯ? ಹಂಗೆ
ಹೊಟ್ಟೆ ಪಾಂಡ್ರಂಗ. ಲೇ ಅದೆಂತ ದಪ್ಪ ಚರ್ಮನೋ ನಿಂದು, ಒಂದು ಸೊಳ್ಳೆ ಕೂತು ಕಚ್ಚುತ್ತೈತೆ ಸುಮ್ಮನೆ ಅವನಲ್ಲ ಸೊಳ್ಳೆ ಸಿಕ್ತಾ? ಎಲ್ಲಿ ಸಿಕ್ತು? ಜಸ್ಟ್ ಮಿಸ್ ಕಣ. ಯಾವಾಗ್ಲೂ ಜಸ್ಟ್ ಮಿಸ್ ಆಗುತ್ತಲ್ಲೋ. ಲೇ ಪದಪ್ಪ, ಅಪ್ಪಿ ತಪ್ಪಿ ಆ ಸೊಳ್ಳೆ ನಿನ್ನ ಕಚ್ಚಿ ನಿನಗೇನಾದ್ರೂ ಡೆಂಗ್ಯೂ ಬಂದು ನೀನು ಅಳಿಯೋದ್ರನ್ನ ಕಚ್ಬಿಟ್ರೆ ಆ ಡೆಂಗ್ಯೂ ಮನೆ ಮಂದಿಗೆಲ್ಲ ಹಬ್ಬಿಡುತ್ತೆ ಕಣೋ, ಅದಕ್ಕೆ ಓಡಿಸ್ರೆ. ಡಾಕ್ಟ್ರೆ, ನಿಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋ ಎಲ್ಲ ವಿದ್ಯೆನೂ ಬಳಸ್ಬಿಟ್ಟು ಹೆಂಗಾರ ಮಾಡಿ ನಮ್ಮ ಹುಡುಗನ ಸೊಂಟನ ಸ್ವಲ್ಪ ರಿಪೇರಿ ಮಾಡ್ಬಿಡಿಪ್ಪ. ನೋಡಪ್ಪ, ಇವನ್ನ ಡೀಟೇಲ್ ಚೆಕ್ ಮಾಡ್ಬೇಕು. ಮನೆ ಮಂದಿ ಎಲ್ಲ ಎದುರುಗಡೆ ಇದ್ದಾರೆ, ಒಂದ್ ಸ್ಕ್ರೀನ್ ಅಡ್ಡ ಇಟ್ಕೊಳ್ಳಿ, ಎಲ್ಲ ಚೆಕ್ ಮಾಡ್ಬಿಡ್ತೀನಿ. ಸ್ವಲ್ಪ ಕರ್ಕೊಳಪ್ಪ. ಆಗೋದಿಲ್ಲ ಆಗೋದಿಲ್ಲ. ಬಿಟ್ಟು ಬಿಡಿ ಡಾಕ್ಟ್ರೆ. ಆಯ್ತು 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 ಡಾಕ್ಟ್ರೆ, ಬಿಟ್ಟು ಬಿಡಿ ಡಾಕ್ಟ್ರೆ. ಅಯ್ಯೋ ಅಯ್ಯೋ ಪಾಪ, ಕೆಳಗೆ ನೋವು ಅನುಭವಿಸ್ತಿದ್ದಾನೆ. ಗಂಡ್ಮಗು ಆದ್ರೆ ಗುಂಡ ಅಂತ, ಹೆಣ್ಮಗು ಆದ್ರೆ ಗುಂಡಿ ಅಂತ ಹೆಸರಿಡ್ಬೋದು. ಡಾಕ್ಟ್ರೆ, ಪೊಸಿಷನ್ ಹೆಂಗಿದೆ? ಇವನ್ಗೆ ಕೀಲುಗಳೆಲ್ಲ ಮುರಿದೋಗ್ಬಿಟ್ಟಿದೆ. ಮುರಿದೋಗಿರೋ ಪಾರ್ಟ್ಸ್ ಎಲ್ಲ ಬಾಡಿ ಒಳಗೆ ಕಚ್ಕೊಂಡ್ಬಿಟ್ಟಿದೆ. ಇವನು ಆದಷ್ಟು ಬೇಗ ಎದ್ದೊಳ್ಬೇಕು, ಕೂತ್ಕೋಬೇಕು, ಓಡಾಡ್ಬೇಕು. ಒಂದ್ ವಾರ ಪರ್ಮನೆಂಟ್ ಆಗಿ ಹೀಗೆ ಮಲಗಿದ್ರೆ ವೆಜಿಟೇಬಲ್ ಆಗ್ಬಿಡ್ತಾನೆ. ಆಮೇಲೆ ಸಿಟಿ ಮಾರ್ಕೆಟ್ ತಗೊಂಡೋಗಿ ತೂಕಕ್ಕೆ ಹಾಕ್ಬೇಕಾಗತ್ತೆ. ಏ ಪದಪ್ಪ, ಹೇಳಿದ್ ಕೇಳಿಸ್ತೇನೋ, ಸ್ವಲ್ಪ ಎದ್ದು ಕುಡಿದನ್ನ ಅಭ್ಯಾಸ ಮಾಡ್ಕೊಳ್ಳೋ, ಇಲ್ಲಾಂದ್ರೆ ವೆಜಿಟೇಬಲ್ ಆಗ್ಬಿಡ್ತೀಯೋ. ಆಗ್ತಾ ಇಲ್ಲ. ಹೌದು ಡಾಕ್ಟ್ರೆ, ಈಗ ನಾವು ಹಿಂಗ್ ಮಾಡಿದ್ರೆ ಹೆಂಗೆ? ಹಿಂಗೆ ಈ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಈ ದನಗಳು, ಈ ಎಮ್ಮೆಗಳು ಅವೆಲ್ಲ ನೀರೊಳಗಡೆ ಬಿದ್ರೆ ಒಂದು ಹಗ್ಗ ಕಟ್ಬಿಟ್ಟು ಮೇಲೆ ಕೇಳ್ತೀವಿ, ಆತರ ಮಾಡಿದ್ರೆ ಹೆಂಗೆ ಅಂತ. ಇವನ್ ಮನುಷ್ಯ ಅನ್ಕೊಂಡಿದ್ದೀರಾ? ಇವನು ಒಂಥರ ಜಾನುವಾರ, ಕಟ್ಟೆತ್ತಿ ಹಗ್ಗ ತಗೊಳ್ಳಿ ಹೇಳಿ ಅಂದ್ರೆ. ಅಳಿ ಅಂದ್ರೆ ರೆಡಿನಪ್ಪ? ಅಭಿ, ವಾಟ್ ಆರ್ ಯು ಡೂಯಿಂಗ್? ಅದು ರೇಷನ್ನು ಮತ್ತು ತರಕಾರಿಗಳು ಎಷ್ಟೆಷ್ಟು ಮಿಕ್ಕಿದೆ, ಎಷ್ಟೆಷ್ಟು ಉಳ್ಕೊಂಡಿದೆ, ಯಾರ್ಯಾರು ಎಷ್ಟು ಖರ್ಚು ಮಾಡ್ತಾ ಇದ್ರೆ ಅಂತ ಎಲ್ಲ ಲೆಕ್ಕ ತಗೋತಾ ಇದ್ದೀನಿ. ಏನ್ ಯಜಮಾನ್ರೆ, ನನ್ ಮೇಲೆ ಅಷ್ಟೊಂದು ಅನುಮಾನನ? ಇದು ಮಾನವನ ಪ್ರಶ್ನೆ ಅಲ್ಲ ಕಣೆ. ತಿಂಗಳ ಕೊಳೆನಲ್ಲಿ ಅದೆಷ್ಟು ಮಿಕ್ಕುತ್ತೆ, ಈ ಮನೆಯಲ್ಲಿ ಯಾರ್ಯಾರು ಎಷ್ಟು ಖರ್ಚನ್ನ ಮಾಡ್ತಾರೆ ಅಂತ ಎಲ್ಲ ಲೆಕ್ಕ ಇಟ್ಕೋಬೇಕಾಗಿದ್ದು ಮನೆ ಯಜಮಾನನ ಕರ್ತವ್ಯ ಅಲ್ಲ ಕಣಲ್ಲೇ ಚೊಂಪಚಮ್ಮೆ. ತಿಂಗಳು ಕಳೆಯೋದಕ್ಕೆ ಇನ್ನೂ ಒಂದು ವಾರ ಬಾಕಿ ಇದೆ, ಆಗ್ಲೇ ಇಷ್ಟೆಲ್ಲ ರೇಷನ್ ಖಾಲಿ ಮಾಡ್ಕೊಂಡು ಕೂತಿದೆಯಲ್ಲ, ಏನೋ ನಮ್ಮಂತ ಯಜಮಾನ್ರ ಮನೆಯಲ್ಲಿ ಇರ್ಬೇಕು, ಅಲ್ಲಿ ಎಲ್ಲಾದ್ರೂ ಹುಡುಗರು ಸೇರ್ಕೊಂಡ್ಬಿಡ್ಬೇಕು. ನಾನೇ ಮಾಡ್ಲಿ ಯಜಮಾನ್ರೆ, ಆ ಪದ್ದಪ್ಪ ಸೊಂಟ ಮುರ್ಕೊಂಡ್ ಮನೇಲೆ ಇರ್ತಾನ 24 ಗಂಟೆನೋ. ಎ ಚಂಪ ಅದ್ ಮಾಡ್ಕೊಡೆ, ಎ ಚಂಪ ಇದ್ ಮಾಡ್ಕೊಡೆ, ಅದ್ ಮಾಡ್ಕೊಡೆ, ಇದ್ ಮಾಡ್ಕೊಡೆ ಅಂತ ಕೇಳ್ತಾನೆ ಇರ್ತಾನೆ. ಹೇಳ್ತಾನೆ ಅವನು ಧರ್ಮ, ಹಂಗಂತ ನೀನ್ ಮಾಡ್ಕೊಟ್ಬಿಡ್ದ? ಇಲ್ಲ ಅಂತ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ಚಿತ್ರಾನ್ನ ಮಾಡ್ಕೊಡು ಅಂತಾನೆ, ಅದು ಇಲ್ಲ ಅಂದ್ರೆ ವಾಂಗಿ ಬಾತ್ ಮಾಡ್ಕೊಡು ಅಂತಾನೆ. ನೀನು ಮನೆಯಲ್ಲಿ ತರಕಾರಿನೇ ಇಲ್ಲ ಅಂತ ಹೇಳು. ಹಾಗೆ ಹೇಳಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕಿ ತುಪ್ಪ ಸುರ್ಕೊಡು ಅಂತಾನೆ. ಅವ್ನು ಸುರ್ಕೊಡು ಅಂತಾನೆ, ಹಂಗಂತ ಹೇಳ್ಬಿಟ್ಟು ನೀನು ತುಪ್ಪನ ಸುರ್ದು ಕೊಡು. ಮೊದಲೇ ಹೆಣ ಹಾಕಿ ಕೂತಾನೆ. ಅಪ್ಪಿ ತಪ್ಪಿ ಅವನೇನಾರು ಹೋಗ್ಬಿಟ್ರೆ ಮನೆಯಿಂದ ಆಚೆ ಹಾಕನೆ ಯಾವನ. ಡೋಂಟ್ ಟಾಕ್ ರಬಿಶ್. ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ತಗೋತಿದ್ದಾನೆ, ಅದಕ್ಕೆ ಕಾಂಪೆನ್ಸೇಟ್ ಆಗಿ ಫುಡ್ ತಗೊಳ್ಳೇಬೇಕಾಗುತ್ತೆ. ಹಾಗಂತ ಹೇಳಿ ಹೆಣ ತರ ಬಿದ್ಕೊಂಡಿರೋ ಮೇಲೆ ಬಂಡವಾಳ ಸುರಿಯೋದಕ್ಕೆ ನನ್ನಿಂದ ಆಗಲ್ಲ ಕಂಡ. ಹಾಗಾದ್ರೆ ಪದ್ದುನ ಎಬ್ಸಿ ನಡೆಯೋ ಹಾಗೆ ಮಾಡಿ. ಅಯ್ಯೋ ಶಿವನೇ, ಅವನನ್ನ ಎಬ್ಸಿ ನಡೆಯೋ ತರ ಮಾಡಿದ್ರೆ ನಮಗ್ ಬರೋ ಭಾಗ್ಯನಾದ್ರೂ ಏನು ಹೇಳಿ? ನೀವೇನಾದ್ರೂ ಮಲಗಿರೋ ಪದ್ದುನ ಎಬ್ಸಿ ಕೂರ್ಸಿ ನಿಲ್ಸಿ ನಡೆಯೋ ಹಾಗೆ ಮಾಡಿದ್ದೆ ಆದ್ರೆ ನಾನು ನೀವು ಅವನನ್ನ ಎಬ್ಸಿ ಕೂರ್ಸಿ ನೆಡ್ಸೋದಕ್ಕೆ ತಗೊಂಡು ಶಾಕ್ ಕೊಡ್ಸ್ಬಿಟ್ರೆ ಬರೀ ಎದ್ದು ಕೂತ್ಕೊಂಡು ನಡೆಯೋದು ಏನು ಬಂತು, ಪರ್ಮನೆಂಟ್ ಆಗಿ ಶಡ್ಕೊಂಡ್ಬಿಡ್ಬೇಕು. ಚಾಚಿ ಬಂದಿದ್ದೀವ್ರೆ ರೇ, ಚಾಚಿ ಬಂದಿದ್ದೀವಿ. ಇವನು ಎದ್ದು ಕೂತಿದ್ದಾನೆ, ಇವನು ಪಾಡಿಗೆ ನಡೀತಾ ಇರಲಿ, ನಮ್ಮ ಪಾಡಿ ನಾವು ಹನಿಮೂನ್ ಮುಗಿಸ್ಕೊಂಬರೋಣ. ನಡ್ರಿ 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 ನಡ್ರಿ. ನೋಡಿ ಅಣ್ಣ
ನೀನೇನ್ ಮನುಷ್ಯನ? ಅಲ್ಲಮ್ಮ ನಿಮ್ಮ ಅಣ್ಣ. ಅಣ್ಣಯ್ಯ ಹೋಗಿ ಹೋಗಿ ಆ ಪದ್ದಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ಯಲ್ಲ ಇದ್ ಸರಿನಾ? ಮೊದ್ಲಾಗಿದ್ರೆ ಅಷ್ಟೋ ಇಷ್ಟೋ ಮಾತಾಡ್ಕೊಂಡು ಇರ್ತಾ ಇದ್ದ. ನೀನ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗಿಂದ ಬಿಟ್ಟು ಬಾಯ್ ಬಿಟ್ಟಂಗೆ ಬಿಟ್ಟಂಗೆ ಒಳ್ಳೆ ಕರೆಂಟ್ ಹೊಡ್ಸ್ಕೊಂಡಿರೋ ಹೆಗ್ಗಣ ತರ ಬಿದ್ದಿದ್ದಾನೆ. ದೇವರ ಕೊಟ್ಟ ತಂಗಿ ಏನಾಯ್ತು ಗೊತ್ತಾ, ಈ ನಿಮ್ಮ ಜಾತಿ ಅತ್ಕೆ ಇದ್ದಾರಲ್ಲ ಅವ್ರು ಬಂದು ನೀವು ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಪದ್ದಪ್ಪನ ನಡೆಯೋ ತರ ಮಾಡ್ಬಿಡಿ, ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಆ ಉಮೇದಲ್ಲಿ ಗಡಿಬಿಡಿನಲ್ಲಿ ನಾನೇನೋ ಶಾರ್ಟ್ ಕಟ್ ರೂಟಲ್ಲಿ ಹೋಗೋಣ ಅಂತ ಹೋದೆ, ಅದು ಏಕಾಏಕಿ ಸಿಕ್ಕಾಪಟ್ಟೆ ಶಾರ್ಟ್ ಆಗ್ಬಿಟ್ಟು. ಅಣ್ಣಯ್ಯ ನೀನ್ ಹನಿಮೂನ್ ನೋಡೋ ದುರಾಸೆಗೆ ಪದ್ದನ್ ಯಮಲೋಕಕ್ಕೆ ಕಳ್ಸಕ್ ಹೊಟ್ಟಿದ್ಯಲ್ಲ, ಏನ್ ಚೆನ್ನಾಗಿರುತ್ತೆ? ಇಷ್ಟು ಹೊತ್ತು ನೀನು ಮಾತಾಡಿದ್ದಾಯ್ತು, ಇಲ್ಲಿಂದ ತೆಪ್ಪಕ್ ಜಾಗ ಖಾಲಿ ಮಾಡ್ತಾರೆ, ಇಲ್ಲ ಅಂದ್ರೆ ನಾನು ಮಾತಾಡ್ಬೇಕಾಗುತ್ತೆ. ಮಿಸ್ ಆಗ್ಬಿಟ್ಟವಳು. ಅಭಿ ಪದ್ದುನ ಹೀಗೆ ಬಿಟ್ರೆ ಅವ್ನ್ ವೆಜಿಟೇಬಲ್ ಆಗ್ಬಿಡ್ತಾನೆ. ನೋಡಿ ಅವ್ನ್ ಮುಂಚಿನ ತರ ಎದ್ದೇಳ್ಬೇಕು, ನಡಿಬೇಕು, ನನ್ನ ಹತ್ರ ಮಸಾಲೆ ದೋಸೆಗಿಂತ ಮನೆ ಕೇಳ್ಬೇಕು. ಮಾಡಿ ನೀವೇನು ಯೋಚನೆ ಮಾಡ್ಬಿಡಿ, ಇವತ್ತು ರಾತ್ರಿನೇ ಅವನ ಮೇಲೆ ಹೊಸ ಪ್ರಯೋಗ ಮಾಡ್ತೀನಿ. ಯಾರು ನೀವು? ನಾವೆಲ್ಲ ಆಟೋ ಮಗಳು ದೇವುಗಳ ಲೋಕದಲ್ಲೂ ಎಲೆಕ್ಷನ್ ನಡೆಯುತ್ತಾ? ನಾವು ಕಲ್ತ್ಕೊಂಡಿದೀವಿ, ನಮ್ಮಲ್ಲಿ ಮೆಂಬರ್ಸ್ ಕಡಿಮೆ ಇದ್ದಾರೆ. ಮತ್ತೆ ಇಲ್ಲಿಗೆ ಯಾಕೆ ಬಂದ್ರೆ? ಯಾರು ಸಾಯ ಸ್ಥಿತಿಯಲ್ಲಿದ್ದಾರೋ ಅವ್ರನ್ನ ಮೊದಲು ಪತ್ತೆ ಹಚ್ತೀವಿ, ಆಮೇಲೆ ಅವ್ರ ಮೆಟ್ರಿ ಮೇಲೆ ಕಾಲು ನಿಟ್ಬಿಟ್ಟು ಹಂಗಂಗೆ ನಮ್ಮನ್ನ ಕರ್ಕೊಂಡು ಬಿಡ್ತೀವಿ. ಈಗ ಇಲ್ಲಿ ಯಾರು ಸಾಯ್ತಾ ಇದ್ದಾರೆ? ನೀನೇನು ದುಂಡು ಮುಟ್ಟು ಚೆನ್ನಾಗಿದ್ಯಾ ಕಣ, ಆದಷ್ಟು ಬೇಗ ನಿನ್ನ ನಮ್ಮ ಲೋಕಕ್ಕೆ ಬಂದ್ಬಿಡು, ನಿನ್ನ ಮೇಲೆ ಕರ್ಕೊಂಡೋಗಿ ಉಪಾಧ್ಯಕ್ಷ ಸ್ಥಾನ ಕೊಡ್ತೀವಿ. ಇಲ್ಲ ನಾನು ಬರಲ್ಲ. ಈ ಬಲ್ಲ ಬಿಡೋದು ಅವನು, ನಿನ್ನನ್ನು ನಾವು ಎಳ್ಕೊಂಡು ಹೋಗ್ಬಿಡ್ತೀವಿ. ನನ್ಗೆ ಮದುವೆ ಇಲ್ಲಿ ಮುಂಚೆ ಕೂಡ ಆಗಿಲ್ಲ, ನಾನು ಬರಲ್ಲ. ನಮ್ಮ ದೇವರ ಸಂಗೀತ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂಚೆ ಆಗದೆ ಇರಬೇಕು. ಏನು ಎದ್ದೇಳು, ಬಾ, ಸತ್ತು ನಮ್ಮ ಜೊತೆಗೆ ಬಾರದೆ. ಬರಲ್ಲ ಬರಲ್ಲ. ಇಲ್ಲ ನಾವು ಕಂಡ್ರೆ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಹೋಗ್ರಿ, ಆದಷ್ಟು ಬೇಗ ಈ ಪದ್ದಪ್ಪನ ಎಬ್ಸಿ ಕೂರ್ಸಿ ನಡೆಸ್ಬಿಟ್ಟು ಹನಿಮೂನ್ ಮುಗಿಸ್ಕೊಂಬರೋಣ ಅಂತ ಸ್ಕೆಚ್ ಹಾಕಿದ್ದೆ, ಎಲ್ಲೋ ಇರ್ತಿದ್ ಡೆವಿಲ್ ತರ ವೇಷ ಹಾಕೊಂಡು ಅವನ್ನ ಹೆದರ್ಸಿದ್ರೆ ಅವ್ನು ಎದ್ಬಿಡ್ತಾನ? ಎದಳಲ್ಲ, ಪರ್ಮನೆಂಟ್ ಆಗಿ ಬಲ್ಕೊಂಡ್ಬಿಡ್ತಾನೆ. ಬನ್ನಿ ಡಾಕ್ಟ್ರೆ, ಇಲ್ಲಿ ನೋಡಿ. ಡಾಕ್ಟ್ರೆ ನೀವು ನಮ್ಮ ಅಣ್ಣನ ಮಾತನ್ನ ಕೇಳ್ಬೇಡಿ, ಇವನ್ನ ಡೀಟೇಲ್ ಆಗಿ ಚೆಕ್ ಮಾಡಿ. ನಮ್ಮಮ್ಮಂಗೆ ಸ್ವಂತ ಮಕ್ಕಳಕ್ಕಿಂತ ಇವಂದೇ ಚಿಂತೆ ಆಗೋಗಿದೆ. ನೋಡಿಯಮ್ಮ, ಸೊಂಟ ಫುಲ್ ಡ್ಯಾಮೇಜು, ಮೂಳೆ ನರ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಮಾನಸಿಕವಾಗಿ ಇವನು ಕುಗ್ಗೋಗ್ಬಿಟ್ಟಿದ್ದಾನೆ. ಎದ್ದು ಓಡಾಡಕ್ಕೆ ಇವನೇ ಮನಸ್ಸು ಮಾಡ್ಬೇಕು. ಫೋರ್ಸ್ ಅನ್ನೋದು ಹೊರಗಿಂದ ಗುಡ್ಕೊಂಡು ಬರಬೇಕು. ಡಾಕ್ಟ್ರೆ, ನೆಬ್ಸಕ್ ಹೋಗ್ಬೇಡಿ ಡಾಕ್ಟ್ರೆ, ಸಾಯೋವರೆಗೂ ಹೀಗೆ ಕೊಡ್ತೀನಿ. ನೀನ್ ಹೀಗೆ ಬಿದ್ದಿದ್ರೆ ಕೊಳಕ್ ತರಕಾರಿ ಹಾಕ್ಬಿಡ್ತೀಯ ಅಷ್ಟೇ. ನಮ್ ಪದ್ದುನ ಯಾವ್ದೇ ಕಾರಣಕ್ಕೂ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಡಾಕ್ಟ್ರೆ ಅದ್ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ನನ್ ಮಗನ್ಗೆ ಹೇಳ್ಬಿಡಿ. ನಮ್ಮ ಪದ್ದು ಸೊಂಟ ತಂಟಿಗೆ ಬರಲೇಬೇಡಿ. ಸರಿಯಮ್ಮ. ಪಾಂಡ್ರಂಗ, ವೈದ್ಯ ಪುಂಗವರೇ ಹೇಳಿಪ್ಪ. ನೋಡಪ್ಪ, ಅವನು ಬೆಡ್ಡಿಂದ ಮೇಲೆ ಕೇಳಲ್ಲ, ನಿನ್ ಹನಿಮೂನ್ ಆಸೆ ತೀರಲ್ಲ. ಅಲ್ಲ, ನಾನು ಹನಿಮೂನ್ಗೆ ಹೋಗೋ ವಿಚಾರ ತಮಗೆ ಹೇಗೆ ಗೊತ್ತಾಯ್ತು? ನಿನ್ ತಂಗಿ ಹೇಳ್ತಾವಳಲ್ಲ. ತುಂಬಾ ಹೇಳ್ಕೊಂಬಂದ್ಬಿಟ್ಟಮ್ಮ. ವೈದ್ಯ ಪುಂಗವ್ರೆ, ನೀವೇನು ಮಾಡ್ತಾರೋ ಎತ್ತ ಮಾಡ್ತಾರೋ ನನಗದೆಲ್ಲ ಗೊತ್ತಿಲ್ಲ. ಅವನು ಅಲ್ಲಿಂದ ಮೇಲೆ ಏಳಲೇಬೇಕು, ನಾನು ಅಲ್ಲಿಗೆ ಹೋಗಿ ಬರಲೇಬೇಕು. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಪ್ಪ ನೀವು. ನೋಡಪ್ಪ, ಅವನಿಗೆ ಸಿಕ್ಕಾಪಟ್ಟೆ ಮದುವೆ ಹುಚ್ಚಿದೆ. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಮಲಗಿರೋನು ಟಕ್ಕಂತ ಎದ್ದು ಬಿಡ್ತಾನೆ. ಯಾರು ನೀನು? ಡಿಸ್ಕೋ ಡಾನ್ಸರ್ ದಾಮಿನಿ ಅಂತ. ಡಿಸ್ಕೋಲ್ ಡ್ಯಾನ್ಸ್ ಮಾಡೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನೀನಂದ್ರೆ ನಂಗೆ ತುಂಬಾ ಇಷ್ಟ. ಬಾ ನನ್ ಜೊತೆ ಡಾನ್ಸ್ ಮಾಡು. ಆಗ್ತಾ ಇಲ್ಲ. ಎಲ್ಲ ಆಗುತ್ತೆ, ನಾನಿದ್ದೀನಿ, ಬಾ.
ಬಡೇ ಬಡೇಟದೆ ನೀನಾಗ್ ನೀನ್ ಸರಿ ಹೋಗ್ಲಿಲ್ಲ ಕಣೋ, ಆ ಡಾನ್ಸರ್ ದಾಮಿನಿಯಿಂದ ಸರಿ ಹೋಗ್ಬಿಟ್ಟೆ, ಇಲ್ಲಾಂದ್ರೆ ಈ ಜನ್ಮದಲ್ಲಿ ನೀನ್ ಹೇಳ್ತಾ ಇರ್ಲಿಲ್ಲ ಕಣೋ. ಥ್ಯಾಂಕ್ ಯು ದಾಮಿನಿ, ಥ್ಯಾಂಕ್ ಯು. ಕೂಲ್ ಕೂಲ್ ಕೂಲ್. ಇಷ್ಟೊಂದು ಎಕ್ಸೈಟ್ ಒಳ್ಳೇದಲ್ಲ. ಬನ್ನಿ ರೆಸ್ಟ್ ತಗೊಳ್ಳಿ, ನಾನು ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಹಾ, ನನಗೆ ಸಿಗೋ ಹುಡುಗಿರಲ್ಲ ಈಗ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ, ಆಮೇಲೆ ಯಾರು ಬರೋದೇ ಇಲ್ಲ. ಈಗ ಸಿಕ್ಕಿರೋ ನಿಮ್ನ ನಾನ್ ಬಿಡ್ತೀನಿ, ಬಿಡೋದಿಲ್ಲಪ್ಪ. ಇಷ್ಟೊಂದು ಆಟ ಒಳ್ಳೇದಲ್ಲ ಪದ್ದು. ಹಾ, ಈಗ ನೀವು ಹೋಗ್ಬಿಟ್ರೆ ನನ್ ಯಾರು ಮದ್ವೆ ಆಗ್ತಾರೆ? ನಾನ್ ನಿಮ್ನ ಹೋಗೋದಿಕ್ ಬಿಡೋದಿಲ್ಲ, ಈಗ್ಲೇ ಮದ್ವೆ ಆಗ್ಬಿಡೋಣ. ಪಾಂಡುರಂಗವ್ರೆ ಬನ್ನಿ ಇಲ್ಲಿ. ಏನಾಯ್ತ್ರಿ ದಾಮಿನಿ ಇವರೇ? ನೀವು ನನಗೆ 10,000 ರೂಪಾಯಿ ಕೊಟ್ಟಿದ್ದು ಯಾಕೆ? ಈಗ ಯಾಕ್ರಿ ಆ ವಿಷಯ? ಮೊದಲು ನಾನು ನನ್ನ ಹೆಂಡತಿ ಇಬ್ರು ಹನಿಮೂನ್ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ಬೇಕಿದ್ರೆ ಒಂದ್ ಕಡೆ ಕೂತ್ಕೊಂಡು ಮಾತಾಡೋಣ ಬಿಡ್ರಿ. ಪದ್ದನ್ನ ಎದ್ದೇಳಿಸ್ಬೇಕು ನಡೆಸ್ಬೇಕು ಅಂತ ತಾನೇ ನೀವು ನಂಗೆ 10,000 ರೂಪಾಯಿ ಕೊಟ್ಟಿದ್ದು. ಇವ್ನಾದ್ರೆ ಮದ್ವೆ ಆಗು ಅಂತಿದ್ದಾನೆ. ಅಂದ್ರೆ ದಾಮಿನಿ ನೀ ನನ್ನ ಮದ್ವೆ ಆಗೋದಿಲ್ವಾ? ಆಲ್ರೆಡಿ ನಂಗೆ ಮ್ಯಾರೇಜ್ ಆಗಿದೆ, ನಿನ್ನ ಯಾಕೆ ಮದ್ವೆ ಆಗ್ಲಿ ಅಂತ. ಮತ್ತೆ ಸೊಂಟ ಮುರಿತು.